ಆದಿನಾಥ್ ತೀರ್ಥಂಕರ ಸಂವತ್ಸರದಲ್ಲಿ ಒಂದು ಪ್ರಶ್ನೆ ಬರ್ತದ, ನಮ್ಮ ವಂಶಸ್ಥರು ಯಾರೇ ತೀರ್ಥಂಕರ ಆಗವ್ರದಾರ ಏನು ಅನ್ಸಿದ್ರಿ? ಅವಾಗ ಆಗವ್ರದಾರ ಅಂತ ಹೇಳ್ತಾರಂತ್ರಿ. ಮರೀಚಿ ಜೀವ ತೀರ್ಥಂಕರ ಆಗೋದಿದ್ರು ಅಷ್ಟ ಮಿಥ್ಯಾ ಮತಗಳನ್ನು ಯಾಕೆ ಸ್ಥಾಪನೆ ಮಾಡಿದರು? ಭಗವಂತರು ಸ್ವತಃ ಏನು ಹೇಳಿರಲಿಲ್ಲ. ಯಾರೋ ಪ್ರಶ್ನೆಯನ್ನು ಮಾಡಿದಾಗ ಈ ಒಂದು ವಂಶದಲ್ಲಿ, ಪವಿತ್ರ ವಂಶದಲ್ಲಿ ಹುಟ್ಟಿರ್ತಕ್ಕಂತಹ ಯಾರಾದರೂ ಭವಿಷ್ಯದಲ್ಲಿ ಹೋಗಿ ಏನಾಗ್ತಾರೆ ಅನ್ನುವಂಥ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದರು. ದಿಗಂಬರ ದೀಕ್ಷೆಯನ್ನು ತಕ್ಕೊಂಡಿರ್ತಕ್ಕಂಥ 4,000 ರಾಜರು, ಅದರಲ್ಲಿ ಆದಿನಾಥ ಭಗವಂತರ ಪೌತ್ರ ಮತ್ತು ಭರತ ಚಕ್ರವರ್ತಿಯ ಪುತ್ರ ಮರೀಚಿ. ಶಾಂತ ಕೂತ್ಕೊಳ್ಳಿ. ನಿಮ್ಮ ಮಕ್ಕಳನ್ನು ಸರಿಯಾಗಿ ಮಕ್ಕಳ ಯಾರು ಮಕ್ಕಳದವ್ರಿ ಅವ್ರ ದಂಡಿ ಹೋಗಿ ಕೂತ್ಕೊಡ್ರಿ. ಹೌದು, ಅವ್ರ ಪೇರೆಂಟ್ಸ್ ಪೂರ್ತಿ ದಂಡಿ ಹೋಗಿ ಕೂತ್ಕೊಡ್ರಿ. ಕೂತ್ಕೊಳ್ಳಿ. ಮಕ್ಕಳಿದ್ದವ್ರು ಲಾಸ್ಟ್ಗೂ ಕೂತ್ಕೊಳ್ತಾರೆ. ಮತ್ತು ಆದಿನಾಥ ಭಗವಂತರಿಗೆ ಪೌತ್ರ ಮೊಮ್ಮಗ ಭವಿಷ್ಯದಲ್ಲಿ 24ನೇ ತೀರ್ಥಂಕರನಾಗಿ ಜನಿಸ್ತಾನೆ ಅಂತಕ್ಕಂಥದ್ದನ್ನು ಆದಿನಾಥ ಭಗವಂತರು ಹೇಳಿದರು. ಆದರೆ ಇಂಥ ಒಂದು ದೀರ್ಘವಾದ ಕಾಲದಲ್ಲಿ ಗದ್ದಲ ಹಾಕಬೇಡ್ರಿ, ಹಿಂದೆ ಕಡೆ ಲಕ್ಷ ಇರಲಿ, ಗದ್ದಲ ಹಾಕಬೇಡ್ರಿ. ನಿಮ್ಮ ಮಕ್ಕಳನ್ನ ಸರಿಯಾಗಿ ಇಟ್ಕೊಂಡು ಕೂತ್ಕೊಳ್ಳಿ. ದೀರ್ಘವಾದ ಕಾಲದಲ್ಲಿ, ಅತ್ಯಂತ ದೀರ್ಘವಾದ ಅಂತಂದರೆ ಎಷ್ಟು ಕೋಟಾಕೋಟಿ, ಒಂದು ಪೂರ್ವ ಕೋಟಿಯ ಆಯುಷ್ಯುತ್ತದೆ. ಹೀಗೆ ಚತುರ್ಥ ಕಾಲದ ಒಟ್ಟು ಕಾಲ ಎಷ್ಟು ಅಂತಂದರೆ 1,000,00,000 ಸಾವಿರ ಪ್ರಮಾಣದ ಇಂಥ ದೊಡ್ಡದಾದ ಕಾಲ. ಅದರೊಳಗೆ ಚತುರ್ಥ ಕಾಲ ಮುಗಿಯುವುದಿದೆ. ಕೇವಲ ಅದಕ್ಕೆ ಉಳಿದಿರೋದು 72 ವರ್ಷ. ಮತ್ತು 72 ವರ್ಷ ಭಗವಾನ್ ಮಹಾವೀರರ ಟೋಟಲ್ ಆಯುಷ್ಯ. ಅದರೊಳಗೆ 3 ವರ್ಷನ ಜೋಡಿಸಿದರೆ ಎಷ್ಟಾಗುತ್ತೆ? 3 ವರ್ಷ 75 ಆಯ್ತಲ್ಲ, 76 ವರ್ಷ 8.5 ತಿಂಗಳು. ಇಷ್ಟೇ ಚತುರ್ಥ ಕಾಲ ಉಳಿದಿತ್ತು. ಚತುರ್ಥ ಕಾಲದ ಸಮಯವೇ ಇಷ್ಟಿತ್ತು. ಆವಾಗ ಮಹಾವೀರ ಭಗವಂತರಿಗೆ ಮೋಕ್ಷ ಆಯಿತು. ಅಂತಂದರೆ 72ನೇ ವಯಸ್ಸಿಗೆ ಅವರು ತಮ್ಮ ಮನುಷ್ಯ ಪರ್ಯಾಯದಿಂದ ಮುಕ್ತಿಯನ್ನು ಪಡಿತಾರೆ ಪಾವಾಪುರಿಯಿಂದ. ಪಂಚಮ ಕಾಲ ಬರುವುದಕ್ಕೆ ಯಾವ ದಿವಸ ದೀಪಾವಳಿ ಇತ್ತೋ, ಯಾವ ದಿವಸ ಅವರು ಮೋಕ್ಷಕ್ಕೆ ಹೋದರೋ, ಆ ದಿವಸದಿಂದ 3 ವರ್ಷ 8.5 ತಿಂಗಳು ಮುಗಿಯಿತು ಅಂತಂದರೆ ಪಂಚಮ ಕಾಲ ಸ್ಟಾರ್ಟ್ ಆಯಿತು. ಇಷ್ಟು ಸಮಯ ಉಳಿದಾಗ ಅವರಿಗೆ ಮೋಕ್ಷ ಆಯಿತು. ಇಂಥ ಜೀವಿ, ತೀರ್ಥಂಕರನಾಗ್ತಕ್ಕಂತಹ ಜೀವಿಗೆ ಅನೇಕ ಪ್ರಕಾರದ ಮತಾಂತರಗಳನ್ನು, ಮಿಥ್ಯಾ ಮತಗಳನ್ನು, ಯಾವ ಮತಗಳಿಂದ ಜೀವಿಗಳಿಗೆ ಅಕಲ್ಯಾಣ ಇದೆ, ತಪ್ಪು ದಾರಿ ಇದೆ, ಕುಮಾರ್ಗಿದೆ, ಕುಪಥ ಇದೆ ಅನ್ನುವಂಥ ಆ ದಾರಿಯ ಉಪದೇಶವನ್ನು ಈ ಜೀವಿ ಯಾಕೆ ಮಾಡಿತು ಅಂತಂದರೆ, ಎಂದೋ ಹಿಂದಿನ ಭಾವದಲ್ಲಿ, ಎಂದೋ ಯಾವುದೇ ಕಾಲದಲ್ಲಿ, ಅನೇಕ ಭಾವಗಳಲ್ಲಿ ಆ ಜೀವ ಪಾಪವನ್ನು ಮಾಡಿ ಬರಲಿಕ್ಕೆ ಸಾಧ್ಯತೆ ಇದೆ. ಯಾವುದೇ ಒಂದು ಅನಾಹುತ ಆಗಲಿ ಅಥವಾ ಒಳ್ಳೆಯ ಕಾರ್ಯ ಆಗಲಿ ಘಟಿಸಬೇಕು ಅಂತಂದರೆ ಇತಿಹಾಸದಲ್ಲಿ ಏನಾದರೂ ಒಳ್ಳೆಯದನ್ನು ಕೆಟ್ಟದ್ದನ್ನು ಜೀವ ನಿಶ್ಚಿತವಾಗಿ ಮಾಡಿ ಬಂದಿರ್ತಾನೆ. ಹೀಗೆ ಮರೀಚಿ ಪರ್ಯಾಯದಲ್ಲಿ ಹುಟ್ಟಿರ್ತಕ್ಕಂಥ ಆದಿನಾಥ್ ಭಗವಂತರ ಮೊಮ್ಮಗ
ಪೂರ್ವ ಭವಗಳಲ್ಲಿ ಎಷ್ಟೋ ಭವಗಳಲ್ಲಿ ಮಾಡಿರ್ತಕ್ಕಂತಹ ಪಾಪಕರ್ಮ ಸಂಗ್ರಹಿತವಾಗಿತ್ತು, ಆತ್ಮನ ಜೊತೆಯಲ್ಲಿತ್ತು. ಅದು ಫಲವನ್ನು ಕೊಡಬೇಕು ಅಂತಂದರೆ ಆ ಫಲವನ್ನು ಕೊಡ್ತಕ್ಕಂತಹ ಕಾಲ ಹುಂಡಾವು ಸರಿಪಣಿ ಕಾಲದಲ್ಲಿ ಅದು ತನ್ನ ಫಲವನ್ನು ಕೊಡಲಿಕ್ಕೆ ಶುರು ಮಾಡಿತು. ಪಾಪಕರ್ಮ ಇದ್ದಿರ್ತದೆ, ಅದರೊಳಗೂ ಹುಂಡಾವು ಸರಿಪಣಿ ಕಾಲ ಪ್ರವಿಷ್ಟ ಆಗಿದೆ. ಹುಂಡಾವು ಸರಿಪಣಿ ಕಾಲ ಅಂದರೆ ಎಂಥ ಕಾಲ? ಯಾವ ಕಾಲದಲ್ಲಿ ಅನೇಕ ಪ್ರಕಾರದ ಕುವಿಚಾರಗಳು, ಕುಮತಗಳು, ಕುಧರ್ಮ ಇವೆಲ್ಲ ಹುಟ್ಟಿಕೊಳ್ತಾವಲ್ಲ, ಯಾವುಗಳನ್ನು ಮಾಡುವುದರಿಂದ ಜೀವಿಗಳಿಗೆ ಪುಣ್ಯ ಇಲ್ಲ, ಧರ್ಮ ಇಲ್ಲ, ಆದ್ರೂ ಕೂಡ ಅಜ್ಞಾನದಿಂದ ಅಥವಾ ಒಂದು ಭ್ರಮಪೂರ್ಣವಾಗಿರ್ತಕ್ಕಂತಹ ಬುದ್ಧಿಯಿಂದ ಯಾವ ಜೀವಿಗಳು ತಪ್ಪು ದಾರಿಯನ್ನು ಹಿಡ್ಕೊಂಡು ಕುಮಾರ್ಗವನ್ನು ಅನುಸರಿಸ್ತವೆ, ಅಂಥ ಒಂದು ಕಾಲ ಹುಂಡಾವು ಸರಿಪಣಿ ಕಾಲ. ಈಗ ನಡೆದಿರ್ತಕ್ಕಂಥ ಕಾಲದ ಹೆಸರೇ ಹುಂಡಾವು ಸರಿಪಣಿ ಕಾಲ. ಇದು ಯಾವಾಗ ಪ್ರಾರಂಭ ಆಯಿತು ಅಂತಂದರೆ ಚತುರ್ಥ ಕಾಲ ಪ್ರವೇಶವಾದಾಗ 3ನೇ ಕಾಲದ ಅಂತ್ಯದಲ್ಲಿನೇ ಈ ಹುಂಡಾವು ಸರಿಪಣಿ ಕಾಲ ಪ್ರಾರಂಭವಾಗಿತ್ತು. ಈಗಲೂ ಕೂಡ ಅದೇ ನಡೀತಾ ಇದೆ. ಈಗ ಇಲ್ಲಿ ನಾವು ನಮ್ಮ ಕಣ್ಣಿನಿಂದ, ಕಿವಿಯಿಂದ ಕೇಳುವಂಥ, ಕಣ್ಣಿನಿಂದ ನೋಡುವಂಥ ಎಷ್ಟು ಕುಮತಗಳಿವೆ, ಕುಪಥಗಳಿವೆ, ಯಾವುಗಳಲ್ಲಿ ಧರ್ಮ ಅನ್ನುವಂಥದ್ದು ವಿಷಯ ಇಲ್ಲವೇ ಇಲ್ಲ, ಸತ್ಯ ಅನ್ನುವಂಥದ್ದು ಇರುವುದೇ ಇಲ್ಲ. ಮೂಢನಂಬಿಕೆಗಳನ್ನೇ ಧರ್ಮ ಅಂತ ತಿಳ್ಕೊಂಡು ಫಾಲೋ ಮಾಡ್ತಿರ್ತದೆ ಜೀವ. ಅಂಥ ಒಂದು ಕಾಲದ ಹೆಸರು ಹುಂಡಾವು ಸರಿಪಣಿ ಕಾಲ. ಇಂಥ ಕಾಲದಲ್ಲಿ ಅವ ಜೀವ ಹುಟ್ಟಿತ್ತು. ಅದು ಕರ್ಮದ ಫಲ ಅಂತ ಹೇಳ್ಬೋದೇ ವಿನಃ ಸಹಜವಾಗಿ ಘಟಿಸಿರ್ತಕ್ಕಂತಹ ವಿಷಯ ಅಲ್ಲ. ಈ ರೀತಿ ಅದಕ್ಕೆ ಉತ್ತರಿಸಬಹುದು. ಅವರಿಗೆ ಮರಿಚಿ ಜೀವಿಗೆ ಸಮ್ಯಕ್ ದೃಷ್ಟಿ ಇದೆ, ಮಿಥ್ಯಾ ದೃಷ್ಟಿ ಇದೆ. ಮರೀಚಿ ಹೋಗಿ ಆದಿನಾಥ್ ಭಗವಂತರ ಉಪದೇಶವನ್ನು ಕೇಳಿದ ನಂತರವೂ ಕಷಾಯ ವಶದಿಂದ ಸಮೋಶರಣವನ್ನು ಕೂಡ ತ್ಯಾಗ ಮಾಡಿ ತನ್ನದೇ ಆಗಿರ್ತಕ್ಕಂಥ ಮತಾಂತರಗಳನ್ನು ಹುಟ್ಟಿಸಿಕೊಂಡು ಅವುಗಳನ್ನು ಬೆಳೆಸಿಕೊಂಡಿತು. ಈ ಥರ ಬೆಳೆಸಿಕೊಳ್ತಕ್ಕಂಥ ಕಾರ್ಯ ಒಂದೇ ಭವದಲ್ಲಿ ಅಲ್ಲ, ಅಸಂಖ್ಯ ಭವಗಳು, ತಿರ್ಯಂಚ ಪರ್ಯಾಯದಲ್ಲಿ, ಮನುಷ್ಯ ಪರ್ಯಾಯದಲ್ಲಿ, ದೇವ ಪರ್ಯಾಯದಲ್ಲಿ ಅನೇಕ ಸಲ ನರಕಕ್ಕೆ ಹೋಗಿ ಆ ಮರೀಚಿ ಜೀವ ಎಷ್ಟೋ ಸಲ 84 ಲಕ್ಷ ಯೋನಿಗಳನ್ನೆಲ್ಲ ಸುತ್ತಿ ಜನ್ಮ ಮರಣಗಳನ್ನು ಮಾಡಿಕೊಂಡು ಪಾಪಕರ್ಮವನ್ನು ಕಟ್ಟಿ ಪುನಃ ಪಾಪಕರ್ಮದ ಫಲವನ್ನು ಅನುಭವಿಸ್ತಾ ಬಂತು. ಕೊನೆಯಲ್ಲಿ ತೀರ್ಥಂಕರನಾಗಿ ಮೋಕ್ಷಕ್ಕೆ ಹೋಯಿತು. ಆದ್ರೆ ಮಾಜಿ ಅದು ಅಂದ್ರೆ ಸಮೋಷನಕ್ಕೆ ಯಾವ ಜೀವಿ ಹೋಗ್ತದ ಅದ್ರ ಸಮ್ಯಕ್ ದೃಷ್ಟಿ ಆಗಿರ್ತದೇನಿಲ್ರಿ? ಸಮೋಶರಣದಲ್ಲಿ ನಾವು ಸಮ್ಯಕ್ ದೃಷ್ಟಿ ಅನ್ನಲೇಬೇಕು. ಆದರೆ ಸಮೋದರ್ಶನದಲ್ಲಿ ಹೋಗಿ ಹೊರಗಡೆಗೆ ಬಂದ ನಂತರ ಆ ಸಮ್ಯಕ್ತ್ವ ನಾಶವಾಗಬಹುದು, ನಾಶ ಮಾಡಿಕೊಂಡಾಗ ನಾಶ ಆಗ್ಬೋದು, ಅಥವಾ ಬಹಳ ದೊಡ್ಡ ಒಂದು ಪಾಪಕರ್ಮದ ಉದಯ ಇದೆ, ಯೋಗ ಇದೆ ಮತ್ತು ಸಮ್ಯಕ್ತ್ವ ನಾಶ ಆಗತಕ್ಕಂತಹ ಅದರೊಳಗೊಂದು ಪಾತ್ರತೆ ಇದೆ ಅಂತಂದಾಗ ಆ ಸಮ್ಯಕ್ತ್ವ ನಾಶ ಆಗಬಹುದು. ನಮೋಸ್ತು ಮಹಾರಾಜಿ, ನಮೋಸ್ತು ಮಹಾರಾಜಿ. ಜೊತೆ ಬಾಕಿ ರಾಣಿಗಳು ಇರ್ತಾರೆ, ಅವರು ಸಚಿನ ಇಂದ್ರಾಣಿದ ಅವ್ರದ್ದು ನಿಕಟ ಭಾವ ಇರ್ತೈತೆ ರೀ. ಹಾಗೆ ಮಿಕ್ಕ ರಾಣಿಗಳದ್ದು ಅವ್ರದ್ದು ನಿಕಟ ಭಾವ ಇರ್ತದೆ ಇಲ್ಲ? ರಾಣಿ ಅಲ್ಲ, ದೇವಿಗಳು. ಅಲ್ಲಿ ಮದುವೆ ಇಲ್ಲ. ಇಂದ್ರಾಣಿ ಅದು ಅಕ್ಕಿ ಹೆಸರಾಯ್ತು, ಇಂದ್ರಾಯಣಿ. ಇರ್ತದೆ. ಹಾಗೆ ಮಿಕ್ಕ ಉಳಿದ ದೇವಿಗಳ ಭಾವನೂ ನಿಕಟ ಭಾವ ಇರ್ತದೆಯೋ ಇಲ್ಲ ಹಾಗೇನೂ ನಿಯಮವಿಲ್ಲ? ಅವರಿಗೆ ಅವರವರ ಪುಣ್ಯಕ್ಕೆ ತಕ್ಕಂತೆ ಯಾವ ಸಮಯದಲ್ಲಿ ಮುಕ್ತಿಯನ್ನು ಪಡೆಯಬೇಕೋ ಅಥವಾ ಅವರಿಗೆ ಹಿತ ಆಗ್ತದೋ ಅದು ಅವರ ಪುಣ್ಯಕ್ಕೆ ತಕ್ಕಂತೆ ಆಗ್ತದೆ. ನಮಸ್ತೆ ಮಹಾರಾಜಿ. ಸಾರ್ವಜನಿಕವಾಗಿ ನಾವು ತಿರುಗಾಡತಕ್ಕಂಥ ಸಂದರ್ಭದಲ್ಲಿ ಜೈನರಾದವ್ರು ನಮ್ಮವರೇ, ನಮ್ಮ ಮುನಿಗಳು ಬಂದಾಗ ಬೀಸ್ಪಂಥಿ ಮುನಿಗಳು ಮತ್ತು ತೇರಾಪಂಥಿ ಮುನಿಗಳು ಅನ್ನುವಂಥ ಹೆಸರನ್ನು ಹೇಳ್ತಾರೆ. ಹಾಗಾದರೆ ತೇರಾಪಂಥಿ ಅಂದರೆ ಏನು, ಬೀಸ್ಪಂಥಿ ಅಂದರೆ ಏನು? ಸ್ವಲ್ಪ ಒಳ್ಳೆಯ ಪ್ರಶ್ನೆ, ಸವಿಸ್ತಾರವಾಗಿ ತಿಳ್ಕೊಳ್ಳಿ.
ಬೀಸ್ಪಂಥಿ ತೇರಾಪಂಥಿ ಅಂತ ಹೆಸರು ಇದು ನಿಜವಾದ ಅರ್ಥದಲ್ಲಿ ಈ ಪಂಥ ಒಳ್ಳೆಯದು. ಎರಡೂ ಪಂಥಗಳು ಒಳ್ಳೆಯವು. ಬೀಸ್ಪಂಥನೂ ಒಳ್ಳೆಯದು, ತೇರಾಪಂಥನೂ ಒಳ್ಳೆಯದು. ಆದರೆ ಆ ಪಂಥಕ್ಕೆ ಇರತಕ್ಕಂತಹ ಸರಿಯಾದ ಅರ್ಥ ಏನಿದೆಯಲ್ಲ, ಆ ಅರ್ಥದ ಆಧಾರದಿಂದ ಅದನ್ನು ಒಳ್ಳೆಯದಂತ ಹೇಳ್ಬೋದು. ಆದರೆ ವಿಕೃತ ಅರ್ಥವನ್ನು ಹೊಂದಿರತಕ್ಕಂತಹ ಪಂಥಕ್ಕೆ ನಾವು ಆ ಕುಪಂಥ ಅಂತ ಅನ್ಬೋದು. ಆದರೆ ಒಳ್ಳೆಯ ಅರ್ಥ ಏನು ಅದನ್ನು ತಿಳ್ಕೊಳ್ಳೋಣ. ಕುಪಂಥವನ್ನು ತಿಳ್ಕೊಂಡ್ರೆ ಏನು ಉಪಯೋಗ ಇಲ್ಲ, ಏನೂ ಅರ್ಥ ಇಲ್ಲ. ಆದರೆ ಒಳ್ಳೆಯ ಅರ್ಥ ಏನಿದೆ ಬೀಸ್ಪಂಥಕ್ಕೆ ಮತ್ತು ತೇರಾಪಂಥಕ್ಕೆ ತಿಳ್ಕೊಳ್ತೀರಾ? ಬೀಸ ಅಂತಂದರೆ 20, ತೇರಾ ಅಂದರೆ 13. ತೇರಾಪಂಥದವರು ಯಾರು ಅಂತಂದರೆ 13 ವ್ರತಗಳನ್ನು ಹೊಂದಿದವರು ತೇರಾಪಂಥಿ. ನೋಡಿ, ಇದು ಧರ್ಮದಲ್ಲಿ ಇರತಕ್ಕಂಥ ವಿಷಯ, ಧರ್ಮಕ್ಕೆ ಸಂಬಂಧಿಸಿದಂತಹ ವಿಷಯ. ಮುನಿ ಧರ್ಮ, ಶ್ರಾವಕರ ಧರ್ಮ, ಶ್ರಾವಕ ಧರ್ಮ. ಶ್ರಾವಕರಿಗೆ ಇರುವಂತಹ ವೃತ್ತಗಳ ಒಟ್ಟು ಸಂಖ್ಯೆ 26. ಒಟ್ಟು ಸಂಖ್ಯೆ ಎಷ್ಟು? 20. ಮುನಿಗಳಿಗೆ ಒಟ್ಟು ಇರುವಂತಹ ಮುಖ್ಯ ಚಾರಿತ್ರಕ್ಕೆ ಸಂಬಂಧಪಡುವಂತಹ ವ್ರತಗಳು ಅವು 13. 13 ಅಂದರೆ ತೇರ ಹಿಂದಿ ಭಾಷೆಯಲ್ಲಿ, ಮತ್ತು 20 ಅಂತಂದರೆ ಬೀಸ್. ಪಂಥ ಅಂತಂದರೆ ಪಥ, ನಾವು ನಡೆಯುವಂತಹ ದಾರಿ, ಸನ್ಮಾರ್ಗ. ಪಥ, ಸನ್ಮಾರ್ಗ, ದಾರಿ ಅಂತ ಹೇಳ್ಬೋದು. ಇನ್ನು ನಾವು ನಡೆಯುವಂತಹ ಯಾವ ದಾರಿ ಇದೆಯೋ ಅದು ನಮ್ಮ ಶಕ್ತಿಗೆ ಅನುಸಾರವಾಗಿ ಇರುತ್ತೆ. ಮುನಿಗಳು ಹೆಚ್ಚಿನ ಶಕ್ತಿಯನ್ನು ಹೊಂದಿದವರು. ಮುನಿಗಳು ಎಷ್ಟು ಕಠಿಣವಾಗಿರ್ತಕ್ಕಂಥ ವ್ರತಗಳನ್ನು ಪಾಲಿಸ್ತಾರೆ, ಅದು ಶ್ರಾವಕ ಧರ್ಮದಲ್ಲಿ ಶಕ್ಯ ಇಲ್ಲ. ಸ್ವಲ್ಪ ಹೆಚ್ಚಿಗೆ ಆಯಿತು, ಶಕ್ಯ ಇಲ್ಲ. ಶ್ರಾವಕರು ತಮ್ಮ ಶಕ್ತಿಗೆ ಅನುಗುಣವಾಗಿ ತ್ಯಾಗ ಧರ್ಮವನ್ನು ಆಚರಿಸ್ತಾರೆ. ಆದ್ದರಿಂದ ಅವರ ಚಾರಿತ್ರಕ್ಕೆ ಸಂಬಂಧಪಡುವಂಥದ್ದು ಅನುವ್ರತ. ಅನುವ್ರತ ಅಂತಂದರೆ ಶ್ರಾವಕರಿಗೆ ಇರುವಂಥ ವ್ರತಗಳು, ಮತ್ತು ಮಹಾವ್ರತ ಅಂತಂದರೆ ಮುನಿಗಳಿಗೆ ಇರುವಂಥ ವ್ರತಗಳು. ಇನ್ನು ಟೋಟಲ್ ಆಗಿ ಮುನಿಗಳಿಗೆ ಮುಖ್ಯವಾಗಿ ಇರುವಂಥ ವ್ರತಗಳು 13, ಶ್ರಾವಕರಿಗಿರುವತಕ್ಕಂಥವುಗಳು 20. ಅವು ಹೇಗೆ ಅಂತಂದರೆ 8 ಮೂಲ ಗುಣಗಳು. ಎಷ್ಟು? 8 ಮೂಲ ಗುಣಗಳು. ಅವು ಹೇಗೆ? 5 ಅನುವ್ರತಗಳು ಮತ್ತು 3 ಮಕಾರ ತ್ಯಾಗ ರೂಪ ವ್ರತಗಳು. ಮಕಾರ ತ್ಯಾಗ, ಮದ್ಯ, ಮಾಂಸ, ಮಧು, ಇವು 3. ಮದ್ಯ ಅಂತಂದರೆ ಶರೆ, ಮದ್ಯ, ಮಾಂಸ ಅಂತಂದರೆ ಮೀಟ್, ಮತ್ತು ಮಧು ಅಂತಂದರೆ ಜೇನುತುಪ್ಪ. ಜೇನುತುಪ್ಪ ಇದು ಹಿಂಸೆಗೆ ಕಾರಣ, ಇದನ್ನು ಸೇವಿಸಬಾರ್ದು ಅಂತ ಜೈನ ಶಾಸ್ತ್ರಗಳಲ್ಲಿ ಬರೆದಿದ್ದಾರೆ. ಯಾಕೆಂದರೆ ಆ ರಸದಲ್ಲಿ ಆ ರಸ ಅಂತಕ್ಕಂಥದ್ದು ಆ ಜೀವಿಗಳ, ಆ ಹುಳುಗಳ ಬಾಯಲ್ಲಿರ್ತಕ್ಕಂತಹ ಏನೋ ಜಲ್ ಅಂತ ಹೋದಲ್ಲ, ಏನಂತಾರೆ ಜಲ್ಲು ಅಥವಾ ಮಕರಂದ. ಮಕರಂದ ಅಂದರೆ ಹೂವಿನಲ್ಲಿ ಇರ್ತಕ್ಕಂಥ ರಸಕ್ಕೆ ಮಕರಂದ ಅಂತಾರೆ. ಆ ಮಕರಂದವನ್ನು ಆ ಜೇನುಹುಳು ಹೀರಿಕೊಂಡಿತ್ತು ಅಂತಂದರೆ ಅದು ಅದ್ರ ಉಗುಳ ಅದರೊಳಗೆ ಬಂತಲ್ಲ. ಮತ್ತು ಇನ್ನೊಂದೇನು ಅಂತಂದರೆ, ಹುಳುಗಳು ಯಾವಾಗ ಆ ಮಕರಂದವನ್ನೆಲ್ಲ ಹೀರಿಕೊಂಡು ತಮ್ಮ ಬಾಯಲ್ಲಿಟ್ಟುಕೊಂಡು ಸಂಗ್ರಹಿಸ್ತವೆ ತಮ್ಮ ಗೂಡದಲ್ಲಿ, ಆ ಗೂಡದೊಳಗೇನೆ ಅವು ತಮ್ಮ ಹುಳುಗಳಿಗೂ ಕೂಡ ಉತ್ಪನ್ನ ಆಗುವಂತೆ, ಅಂದರೆ ಮರಿಗಳಿಗೆ ಉತ್ಪನ್ನ ಆಗುವಂತೆ ಅದರೊಳಗೇನೆ ಪಾತ್ರತೆ ಇರ್ತದೆ. ಆ ಗೂಡದಲ್ಲಿನೇ ಹುಳುಗಳು ಹುಟ್ಕೊಳ್ತವೆ. ಆಮೇಲೆ ಆ ಜೇನು ರಸವನ್ನು ನಾವು ತೆಗಿತೀವಲ್ಲ, ಅಸಂಖ್ಯ ಜೀವಿಗಳ ಅವುಗಳ ಮರಿಗಳ ಘಾತ, ಆ ಹುಳುಗಳ ಘಾತ, ಹಿಂಸೆ ಆಗ್ತದೆ ಅಂತ ಹೇಳಿಬಿಟ್ಟು ಹಿಂಸೆಗೆ ಕಾರಣವಾಗಿರ್ತಕ್ಕಂತಹ ಈ ಮಧುವನ್ನು, ಈ ರಸವನ್ನು, ಜೇನುತುಪ್ಪವನ್ನು ಜೈನ ಧರ್ಮದ ಪ್ರಕಾರ ಅದನ್ನು ಸೇವಿಸಬಾರದು ಅಂತ ಜೈನ ಧರ್ಮದಲ್ಲಿ ಹೇಳಿದ್ದಾರೆ. ಇನ್ನು ಆಯುರ್ವೇದಿಕ್ ಶಾಸ್ತ್ರಗಳಲ್ಲಿ ಅದನ್ನು ಔಷಧಿ ಅಂತ ಹೇಳಿರ್ಬೋದು, ಅದೇನೋ ಬೇರೆ ವಿಷಯ. ಆದರೆ ಹಿಂಸೆಗೆ ಕಾರಣ ಆಗ್ತದೆ ಅಂತ ಹೇಳಿಬಿಟ್ಟು ಇದು ಔಷಧಿವಾಗಿದ್ದರೂ ಕೂಡ ಹಿಂಸೆಯಿಂದ ನಾವು ಬದುಕಬೇಕಾಗಿದೆ ಅಂತಂದರೆ ಜೇನುತುಪ್ಪವನ್ನು ತ್ಯಾಗ ಮಾಡಿರ್ತೀವಿ. ಇದೇ ಥರ ಮದ್ಯ, ಮಾಂಸ, ಮಧು, ಮಾಂಸವನ್ನು ಸೇವಿಸಬಾರ್ದು. ಇದು ಜೈನ ಕುಲ ಪರಂಪರೆಯ ಮುಖ್ಯವಾಗಿರ್ತಕ್ಕಂತಹ ಕರ್ತವ್ಯ.
ಅದನ್ನು ಸೇವಿಸಲೇಬಾರದು ನಾವು. ಆಮೇಲೆ ಇದು ಸೆರೆ ಮದ್ಯವನ್ನು ಕೂಡ ಸೇವಿಸಬಾರದು. ಯಾಕೆಂದರೆ ಮದ್ಯದಿಂದ ನಮ್ಮ ಬುದ್ಧಿ ಭ್ರಷ್ಟ ಆಗುತ್ತೆ, ಆಮೇಲೆ ಶರೀರಕ್ಕೂ ಕೂಡ ಅದು ಅಪಾಯ. ಮದ್ಯವನ್ನು ಸೇವಿಸುವಂತಹ ಮನುಷ್ಯ ಎಂದಿಗೂ ಕೂಡ ಸುಖಿಯಾದ ಜೀವನವನ್ನು ಜೀವಿಸಲಿಕ್ಕೂ ಸಾಧ್ಯ ಇಲ್ಲ, ಮತ್ತು ಕೊನೆಯಲ್ಲಿ ಆತನ ಮರಣವೂ ಕೂಡ ಸರಿಯಾಗಿ ಆಗೋಲ್ಲ. ಆದ್ದರಿಂದ ಅದು ಹಾನಿಕಾರಕ. ಇಂಥ ಕೆಲವೊಂದು ಅಭಕ್ಷ್ಯಗಳನ್ನು, ಮದ್ಯ, ಮಾಂಸ, ಮಧು ಅನ್ನುವಂಥದ್ದು ಕೂಡ ಎಲ್ಲ ಕೂಡ ಅಭಕ್ಷ್ಯ. ಈ ಅಭಕ್ಷ್ಯ ಪದಾರ್ಥಗಳನ್ನು ಸೇವಿಸುವುದು ಜೈನ ಕುಲ ಪರಂಪರೆಯಲ್ಲಿ ಇದು ಕುಲಧರ್ಮ ಅಂತ ಹೇಳಿದ್ದಾರೆ. ಕುಲಧರ್ಮದಲ್ಲಿ ಇರತಕ್ಕಂಥ ಇವು ನಿಯಮಗಳು, ಇವುಗಳ ತ್ಯಾಗ ಕುಲಧರ್ಮ ಅಂತ ಅನಿಸ್ಕೊಳ್ತದೆ. ಇವು 3. ಆಮೇಲೆ 5 ಅನುವೃತ್ತಗಳು ಶ್ರಾವಕರಿಗೆ ಇರ್ತವೆ. 5 ಅನುವೃತ್ತಗಳು ಯಾವ್ಯಾವು ಅಂತಂದರೆ ಅಹಿಂಸಾನುವೃತ, ಸತ್ಯಾನುವೃತ, ಅಚೌರ್ಯಾನುವೃತ, ಬ್ರಹ್ಮಚರ್ಯಾನುವೃತ ಮತ್ತು ಪರಿಗ್ರಹ ಪ್ರಮಾಣ ಅನುವೃತ. ಇವು 5 ಅನುವೃತಗಳು. ಇವು 5, ಅವು 3 ಎಲ್ಲ ಸೇರಿಸಿ 8 ಶ್ರಾವಕರಿಗೆ ಅಂತಂದರೆ ಸಮ್ಯಕ್ ದೃಷ್ಟಿ ಶ್ರಾವಕರಿಗೆ ಇರಲೇಬೇಕು ಅನ್ನುವಂಥ ವ್ರತಗಳು. ಇವು ಇರಲೇಬೇಕು ಅನ್ನುವಂಥ ವ್ರತಗಳು 8 ವ್ರತಗಳು ಅಂತಂದರೆ ನಾವು ಧರ್ಮದ ಕಡೆಗೆ ಹೆಜ್ಜೆ ಇಡುವಾಗ, ಧರ್ಮಾತ್ಮರಾಗುವಂತಹ ಪರಿಸ್ಥಿತಿಗೆ ಬಂದಾಗ ಮೊದಲೇ ನಮಗೆ 8 ವ್ರತಗಳು ಬೇಕು. ಈ 8 ವ್ರತಗಳಿವೆ ಅಂತಂದರೆ ನಾವು ಜೈನ ಕುಲ ಪರಂಪರೆಯವರು. ಇವು ಇಲ್ಲ ಅಂತಂದರೆ ನಮ್ಮ ಹತ್ತಿರ ಜೈನ ಪರಂಪರೆ ಅಂತೂ ಇಲ್ಲವೇ ಇಲ್ಲ. ಆದರೆ ಮಾನವ ಧರ್ಮನೂ ಕೂಡ ನಮ್ಮ ಹತ್ತಿರ ಇಲ್ಲ ಅಂತ ಹೇಳ್ಬೋದು. ಮಾನವ ಕುಲ ಮತ್ತು ಜೈನ ಕುಲ ಈ ಎರಡರೊಳಗೆ ಏನೂ ವ್ಯತ್ಯಾಸ ಇಲ್ಲ, ಎರಡೂ ಒಂದೇ. ಮಾನವ ಕುಲದಲ್ಲೂ ಕೂಡ ಮಾನವರಿಗೆ ಬೇಕಾಗಿರ್ತಕ್ಕಂತಹ, ಮಾನವ ಕುಲಕ್ಕೆ ಬೇಕಾಗಿರ್ತಕ್ಕಂಥ ಆಚಾರ ವಿಚಾರಗಳನ್ನು ತಿಳಿಸುವಾಗ ಆ ಮಾನವನಿಗೆ ಮದ್ಯ ಬೇಕಾಗಿಲ್ಲ, ಮಾಂಸ ಬೇಕಾಗಿಲ್ಲ, ಶರೀರ ಬೇಕಾಗಿಲ್ಲ ಅಂದಾಗ ಒಬ್ಬ ಆದರ್ಶ ಮಾನವ. ಅಂದರೆ ಮಾನವ ಕುಲದ ಭಕ್ಷ್ಯ ಪದಾರ್ಥಗಳು ಕೂಡ ಇವು 3 ಅಲ್ಲ. ಆದ್ದರಿಂದ ಇದು ಮಾನವ ಕುಲಾಚಾರನೂ ಹೌದು ಮತ್ತು ಜೈನ ಧರ್ಮದಂತೂ ಇಲ್ಲವೇ ಇಲ್ಲ. ಆದ್ದರಿಂದ ಜೈನ ಕುಲಾಚಾರನೂ ಕೂಡ ಹೌದು. ಆದರೆ ಇನ್ನು ಇವು 8 ಮೂಲ ಗುಣಗಳು. ಆಮೇಲೆ 8ಕ್ಕೆ ಇನ್ನೂ 12 ಸೇರಿಸಿದರೆ 20 ಆಗ್ತದೆ. 8ಕ್ಕೆ 12 ಸೇರಿಸಬೇಕು. 12 ಶ್ರಾವಕರ ಮೂಲ ವ್ರತಗಳು, 12 ವ್ರತಗಳು. ಅವು ಯಾವುವು ಅಂತಂದರೆ 5 ಅನುವ್ರತಗಳು, 3 ಗುಣವ್ರತಗಳು ಮತ್ತು 4 ಶಿಕ್ಷಾ ವ್ರತಗಳು. 5, 3, 4 ಎಷ್ಟಾಯಿತು? 12 ಆಯಿತು. ಅವೆಷ್ಟು? 8. 8, 12, 20. ಈ 20 ವೃತ್ತಗಳು ಎಲ್ಲಿವೆಯೋ ಅಲ್ಲಿ ಶ್ರಾವಕರ ಚಾರಿತ್ರ ಧರ್ಮ ಇದೆ. ಇಂತಹ ಚಾರಿತ್ರ ಧರ್ಮದ ಮೇಲೆ ನಡೆಯುವಂತಹ ಶ್ರಾವಕರಿಗೆ, ಈ ದಾರಿ ಮೇಲೆ, ಈ ಪಥದ ಮೇಲೆ, ಈ ಪಂಥದ ಮೇಲೆ, ಈ ಸನ್ಮಾರ್ಗದ ಮೇಲೆ ನಡೆಯುವಂತಹ ಶ್ರಾವಕರಿಗೆ 20 ವ್ರತಧಾರಿ ಶ್ರಾವಕರು ಅಂತ ಹೇಳ್ತಾರೆ. ಅಂದರೆ ಚಾರಿತ್ರದ ಅಪೇಕ್ಷೆಯಿಂದ ಶ್ರಾವಕರು ಬೀಸಪಂಥಿ. ಶ್ರಾವಕರು ಬೀಸಪಂಥಿ, ಆದರೆ ಮುನಿಗಳು ಬೀಸಪಂಥಿ ಅಲ್ಲ. ನಿಜವಾದ ಅರ್ಥವನ್ನೇ ಹೇಳ್ತಾ ಇದ್ದೀವಿ, ಆ ವಿಕೃತ ಅರ್ಥ ಬೇಡ. ಅದನ್ನು ತಿಳ್ಕೊಂಡೇನು ಮಾಡೋದಿದೆ. ಅದಕ್ಕೆ ಇಲ್ಲಿ ತೇರಾಪಂಥಿ ಅಂತಂದ್ರೆ ಏನು? ಮುನಿಗಳು ತೇರಾಪಂಥಿ. ಎಲ್ಲರೂ ಯಾವ ಮುನಿಗಳಿದ್ರೂ ಕೂಡ ತೇರಾಪಂಥಿನೇ ಅವರು. ಯಾಕೆಂತಂದರೆ ಪ್ರತಿಯೊಬ್ಬ ಮುನಿಗಳಿಗೆ 13 ವ್ರತಗಳನ್ನು ಸ್ವೀಕಾರ ಮಾಡದೆ ದಿಗಂಬರ ದೀಕ್ಷೆಯನ್ನು ಧಾರಣ ಮಾಡುವುದೇ ಕಷ್ಟ, ಸಾಧ್ಯವೇ ಇಲ್ಲ. ಯಾವುವು ಅಂತಂದರೆ ಪಂಚ ಮಹಾವ್ರತಗಳು, ಪಂಚ ಸಮಿತಿಗಳು ಮತ್ತು 3 ಗುಪ್ತಿಗಳು. 5 ಮಹಾವ್ರತಗಳು, 5 ಸಮಿತಿಗಳು, 3 ಗುಪ್ತಿಗಳು. 5 ಮಹಾವ್ರತಗಳು ಯಾವ್ಯಾವು ಅಂತಂದರೆ ಅಹಿಂಸಾ ಮಹಾವ್ರತ, ಸತ್ಯ ಮಹಾವ್ರತ, ಅಚೌರ್ಯ ಮಹಾವ್ರತ, ಬ್ರಹ್ಮಚರ್ಯ ಮಹಾವ್ರತ ಮತ್ತು ಅಪರಿಗ್ರಹ ಮಹಾವ್ರತ. ಇವು 5. ಆಮೇಲೆ 5
ಸಮಿತಿಗಳು ಯಾವ್ಯಾವು? ಈರ್ಯಾ ಸಮಿತಿ, ಏಷ್ನಾ ಸಮಿತಿ, ಆದಾನ ನಿಕ್ಷೇಪಣ ಸಮಿತಿ, ಪ್ರತಿಷ್ಠಾಪನ ಸಮಿತಿ, ಭಾಷಾ ಸಮಿತಿ, ಈರ್ಯಾ ಸಮಿತಿ, ಭಾಷಾ ಸಮಿತಿ, ಏಷ್ನಾ ಸಮಿತಿ, ಆದಾನ ನಿಕ್ಷೇಪಣ ಸಮಿತಿ ಮತ್ತು ಪ್ರತಿಷ್ಠಾಪನ ಸಮಿತಿ. ಇವು ಕೂಡ ಮುನಿಗಳಿಗೆ ಮೂಲವಾಗಿ ಇರತಕ್ಕಂತಹ ಚಾರಿತ್ರ ಧರ್ಮ. ಇವುಗಳನ್ನು ಕೂಡ ಅವರು ಪಾಲಿಸ್ತಾರೆ. ಆಮೇಲೆ 3 ಗುಪ್ತಿಗಳು ಯಾವ್ಯಾವು? ಮನೋಗುಪ್ತಿ, ವಚನಗುಪ್ತಿ, ಕಾಯಗುಪ್ತಿ. ಈ 13 ವ್ರತಗಳು ಮುನಿಗಳ ಜೀವನದಲ್ಲಿ ಇವೆ ಅಂತಂದರೆ ಅದು ಮುನಿ ಧರ್ಮ, ಮುನಿ ಮಾರ್ಗ, ಮುನಿ ಪಂಥ, ಮುನಿಗಳ ಸನ್ಮಾರ್ಗ. ಇಂಥ ಒಂದು ಅರ್ಥ ಮುನಿಗಳ ಧರ್ಮಕ್ಕೆ ಇದೆ. ಅದಕ್ಕಾಗಿ ಮುನಿಗಳನ್ನು ತೇರಾಪಂಥಿ ಮತ್ತು ಶ್ರಾವಕರನ್ನು ಬೀಸ್ಪಂಥಿ ಅಂತ ಹೇಳ್ಬೋದು. ಬೀಸ್ಪಂಥಿಯ ಹೆಸರು ಹಿಂಸೆ ಅಂತಲ್ಲ, ಅಹಿಂಸೆಯಿಂದ ನಡೆಯುವವರೇ ಶ್ರಾವಕರು. ಹೇಳ್ತಾರಲ್ಲ, ಯಾರಾದರೂ ಪೂಜಾ ವಿಷಯದಲ್ಲಿ ಹೇಳ್ತಾರೆ ಇವರು ಬೀಸ್ಪಂಥಿ, ಇವರು ತೇರಾಪಂಥಿ ಅಂತ. ಅದು ವಿಕೃತ ಅರ್ಥ, ಅದು ನಿಜವಾದ ಅರ್ಥ ಅಲ್ಲ, ತಪ್ಪಾದ ಅರ್ಥ. ಅದು ಸರಿಯಾದ ಅರ್ಥ ಅಲ್ಲ, ತಪ್ಪಾದ ಅರ್ಥ. ಯಾವ ಥರ ಹೇಳ್ತಾರೆ ಅಂತಂದರೆ, ಒಬ್ಬರು ಪೂಜೆಯಲ್ಲಿ ಹೂಗಳನ್ನು ಉಪಯೋಗಿಸ್ತಾರೆ. ಹೂಗಳನ್ನು ಎಂಥ ಹೂವು? ಗಿಡದ ಹೂಗಳನ್ನು. ಒಬ್ಬರು ಗಿಡದ ಹೂಗಳನ್ನು ಉಪಯೋಗಿಸಿಕೊಂಡು ಪೂಜೆ ಮಾಡ್ತಾರೆ. ಮತ್ತೊಬ್ಬರು ಗಿಡದ ಹೂವು ಬೇಡ, ಅವುಗಳೆಲ್ಲ ಜೀವಿವೆ, ಅವುಗಳ ಹಿಂಸೆ ಆಗ್ತದೆ, ಅವುಗಳಿಗೆ ದುಃಖ ಆಗ್ತದೆ, ಅವುಗಳಿಗೆ ನೋವು ಕೊಟ್ಟು ದುಃಖವನ್ನುಂಟು ಮಾಡಿಸಿ ನಾವು ಭಗವಂತರ ಪೂಜೆಯನ್ನು ಮಾಡುವುದಕ್ಕಿಂತಲೂ ಲವಂಗದಿಂದ ಅದರೊಳಗೆ ಜೀವ ಇರೋಲ್ಲ, ಯಾವುದೂ ಹಿಂಸೆ ಇಲ್ಲ, ಯಾವುದಕ್ಕೂ ದುಃಖವನ್ನು ಉಂಟು ಮಾಡತಕ್ಕಂಥ ಪ್ರಸಂಗವೇ ಇಲ್ಲ. ಆದ್ದರಿಂದ ನಾವು ಅದನ್ನು ಮಾಡದೆ ಇದನ್ನು ಮಾಡ್ತೀವಿ ಅಂತಂದರೆ ಇದರೊಳಗೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಪ್ರತ್ಯಕ್ಷವಾಗಿ ಕಂಡುಬರುತ್ತದೆ. ಎಲ್ಲಿ ಹಿಂಸೆ ಇದೆಯೋ ಅಲ್ಲಿ ಧರ್ಮ ಇಲ್ಲ. ಮಹಾವೀರ ಭಗವಂತರು ನೀನೂ ಬದುಕು, ಮತ್ತೊಬ್ಬರಿಗೂ ಬದುಕಲು ಕೊಡು, ಜೀವೋ ಔರ್ ಜೀನಿದು, ಲಿವ್ ಆ್ಯಂಡ್ ಲೆಟ್ ಲಿವ್ ಇಂಗ್ಲೀಷ್ನಲ್ಲಿ. ಜೀವಿಸು, ನೀನೂ ಜೀವಿಸು, ಜೀವಿಸಲು ಬಿಡು, ಸಾಯಿಸಬೇಡ. ಇದೇ ಧರ್ಮ, ಇದೇ ಅಹಿಂಸಾ ಧರ್ಮ. ಇದು ಶ್ರಾವಕರಿಗಿದ್ದರೂ ಧರ್ಮ, ಮುನಿಗಳಿಗಿದ್ದರೂ ಧರ್ಮ. ಹೀಗಿರುವಾಗ ನಾವು ಶ್ರಾವಕರಿಗೆ ಇರತಕ್ಕಂಥ ಇಂಥ ಅಹಿಂಸಾ ಧರ್ಮವನ್ನು ಪೂಜಾ ಕಾಲದಲ್ಲಿ ಅವು ಯಾಕೆ ಸಾಯಬೇಕು? ಇದನ್ನು ಸ್ವಲ್ಪ ವಿಚಾರ ಮಾಡಿ ನೋಡಿ. ಒಬ್ಬರು ಯಾರಾದರೂ ಪೂಜೆಯಲ್ಲಿ ಎಷ್ಟು ಹಿಂಸೆ ಆಗೋದಿದೆ ಅನ್ನುವಂಥ ವಿಚಾರವನ್ನು ವ್ಯಕ್ತ ಮಾಡ್ತಾರೆ. ಪೂಜೆಯಲ್ಲಿ ಎಷ್ಟು ಹಿಂಸೆ, ಅದೆಷ್ಟು ಹಿಂಸೆ ಆಗುವುದಿದೆ. ನಾವು ಉಣ್ಣುವುದರಲ್ಲಿ, ತಿನ್ನುವುದರಲ್ಲಿ, ಹೊಲ ಮಾಡುವುದರಲ್ಲಿ, ನಮ್ಮ ಮನೆ ಕೆಲಸಗಳನ್ನೆಲ್ಲ ಈಡೇರಿಸುವುದರಲ್ಲಿ ಎಂಥ ಒಂದು ಹಿಂಸೆ ಇದೆಯೋ ಅದಕ್ಕಿಂತ ಕಡಿಮೆಯಾಗಿರ್ತಕ್ಕಂಥ ಹಿಂಸೆ ಪೂಜೆಯಲ್ಲಿದೆ ಅಂದ ಮೇಲೆ ಅದನ್ನಷ್ಟು ನೋಡಬಾರದು. ಅದನ್ನು ನೋಡುವುದು ಏನು ಅವಶ್ಯಕತೆ ಇದೆ? ಹೂವನ್ನು ಏರಿಸಿದ್ರೆ ಏನು ತಪ್ಪಿದೆ? ಇಂತಹ ವಿಚಾರಗಳು ಇರ್ತವೆ. ಹೌದು, ಸರಿ ಇದೆ. ಹೂಗಳನ್ನು ಏರಿಸಿದ್ರೂ ಕೂಡ ಪೂಜೆ ಆಗ್ತದೆ, ಏರಿಸಿದ್ರು ಕೂಡ ಪೂಜೆ ಆಗೇ ಆಗ್ತದೆ. ಪೂಜೆಯನ್ನು ನಿಂತು ಹೋಗೋಲ್ಲ. ಆಮೇಲೆ 2 ಬಗೆಯ ವಸ್ತುಗಳಿವೆ. ಒಂದು ಹಿಂಸೆಯನ್ನು ಉತ್ಪನ್ನ ಮಾಡ್ತಕ್ಕಂಥ ವಸ್ತುಗಳು, ಮತ್ತೊಂದು ಹಿಂಸೆಯನ್ನು ಉತ್ಪನ್ನ ಮಾಡದೆ ಇರುವಂಥ ವಸ್ತುಗಳು. ಯಾವ ಉತ್ತಮ? ನಮ್ಮ ವಿವೇಕದಿಂದ ನಾವು ಯೋಚನೆ ಮಾಡಿದರೆ ಮತ್ತು ಅಹಿಂಸಾ ಧರ್ಮವನ್ನು ಉದ್ದೇಶದಲ್ಲಿ ಇಟ್ಟುಕೊಂಡು ನಾವು ವಿಚಾರ ಮಾಡಿದರೆ ತಾನಾಗಿ ಗೊತ್ತಾಗ್ತದೆ ಯಾವುದು ಉತ್ತಮ ಹೇಳಿ. ಅದು ಆವಾಜ್ ಭಾಳ ಬರ್ತಿತ್ತು. ಅದೇ ಗಿಡದ ಮೇಲೆ ಇದ್ದೇವೆ, ನಾವೇ ಹೂವಾಗಿದ್ದೇವೆ. ಆಮೇಲೆ ಒಬ್ಬ ಭಕ್ತ ಬರ್ತಾನೆ, ಆ ಹೂಗಳಿಗೆ ಹೇಳ್ತಾನೆ, ಕೇಳಿ ಲಕ್ಷ ಕೊಟ್ಟು ಕೇಳಿದ್ವಿ. ಆ ಹೂಗಳಿಗೆ ಹೇಳ್ತಾನೆ, ನನಗೆ ಭಗವಂತನ ಪೂಜೆ ಮಾಡೋದಿದೆ, ಅದಕ್ಕಾಗಿ ನೀನು ಸಾಹಿತಿ ಅಂತಂದರೆ ಏನು ಅಡ್ಡಿಲ್ಲ, ನನಗೆ ಅದು ಅಲ್ಪ ಹಿಂಸೆ, ನಿನ್ನ ಸತ್ರ ಸಾಯಿ ಆದರೆ ನನ್ನ ಪೂಜೆ ಆಗಬೇಕು ಅಂತ ಹೇಳಿಬಿಟ್ಟು ಆ ಹೂವನ್ನು ತಕ್ಕೊಂಡು ಹೋದ ಅಂತಂದರೆ ಆ ಹೂಗಳಲ್ಲಿ ಇರ್ತಕ್ಕಂತಹ ಜೀವಿಗಳೆಲ್ಲ ದುಃಖಿ ಆಗ್ತವೆ, ಅಳ್ತವೆ, ಅವುಗಳಿಗೆ ಕಷ್ಟ ಆಗ್ತದೆ ಅಂತಂದರೆ ಇದು ಒಳ್ಳೆಯದು ಕೆಟ್ಟದ್ದು? ಕೆಟ್ಟದ್ದು. ಆಮೇಲೆ ಈ ಹಿಂಸೆಯನ್ನು ಕೂಡ ನಾವು ತಪ್ಪಿಸಲಿಕ್ಕೆ ಸಾಧ್ಯ ಇದೆ, ಇದನ್ನು ಬಿಡಲಿಕ್ಕೆ ನಿಲ್ಲಿಸಲಿಕ್ಕೆ ಸಾಧ್ಯತೆ ಇದೆ ಅಂತನ್ನುವಾಗ
ಅದನ್ನು ನಿಲ್ಲಿಸಬೇಕೋ ನಿಲ್ಲಿಸಬಾರ್ದು? ನಿಲ್ಲಿಸಿ. ನಿಲ್ಲಿಸಬೇಕು. ಆಮೇಲೆ ಅಹಿಂಸಾಪೂರ್ವಕವಾಗಿ ಮಾಡಲಿಕ್ಕೆ ಇನ್ನೆಷ್ಟು ಪರ್ಯಾಯಗಳಿವೆ, ಇನ್ನೆಷ್ಟು ಮಾಧ್ಯಮಗಳಿವೆ, ಇನ್ನೆಷ್ಟು ವಸ್ತುಗಳಿವೆ ಅಂತನ್ನುವಾಗ ಆ ವಸ್ತುಗಳನ್ನು ನಾವು ಬಳಸಿಕೊಳ್ಳಬೇಕೋ ಕೊಳ್ಳಬಾರ್ದು? ಅಹಿಂಸಕ ವಸ್ತುಗಳನ್ನು ಬಳಸಿಕೊಂಡು ಪೂಜೆ ಮಾಡಬೇಕು ಮಾಡಬಾರ್ದು? ಮಾಡಬೇಕಲ್ಲ. ಅವು ಯಾವ್ಯಾವು? ಲವಂಗ, ಆಮೇಲೆ ಅಕ್ಷತೆಯನ್ನು ಕೂಡ ಪ್ರತಿಷ್ಠಾಶಾಸ್ತ್ರಗಳಲ್ಲಿ ಪುಷ್ಪ ಅಂತ ಬರೆದಿದ್ದಾರೆ. ಪುಷ್ಪ ಅಂತಂದರೆ ಕೇವಲ ಗಿಡದ ಮೇಲೆ ಇರುವಂಥ ಹೂವನ್ನೇ ಪುಷ್ಪ ಅಂತಲ್ಲ, ಲವಂಗನೂ ಕೂಡ ಪುಷ್ಪ ಇದೆ. ಆಮೇಲೆ ಬಂಗಾರದಿಂದ ತಯಾರಾಗಿರ್ತಕ್ಕಂಥ ಹೂ, ಅದು ಕೂಡ ಪುಷ್ಪ ಇದೆ. ನಿಮ್ಮ ಮಂದಿರದಲ್ಲಿ, ಮಂದಿರದಲ್ಲ ಊರಿನಲ್ಲಿ, ಆ ಮಂದಿರದಲ್ಲಿ ಭಗವಂತರ ಮುಂದೆ ಒಂದು ಹೂವು ಇಟ್ಟಿರ್ತಾರೆ. ಯಾವ್ದ್ರದ್ದು? ಹಿತ್ತಾಳಿದ ಗತ್ಲೆ ಕಾಣ್ತದೆ, ಹಿತ್ತಾಳಿದ್ದಿದೆ ಅದು, ಹಿತ್ತಾಳಿದು ಅಂತ. ಅದು ಕೂಡ ಹೂ ಇದೆಯಲ್ಲ. ಹೂ ಅನ್ನತಕ್ಕಂಥದ್ದು ಬಂಗಾರದಲ್ಲಿರ್ಬೋದು, ಬೆಳ್ಳಿಯಲ್ಲಿರ್ಬೋದು, ಹಿತ್ತಾಳಿಯಲ್ಲಿರ್ಬೋದು, ತಾಮ್ರದಲ್ಲಿರ್ಬೋದು, ಅಕ್ಷತೆಯಾಗಿರ್ಬೋದು, ಲವಂಗ ಆಗಿರ್ಬೋದು. ಇಂಥ ಹೂಗಳನ್ನು ಬಳಸಿಕೊಂಡಾಗ ಯಾವುದೇ ಪ್ರಕಾರವಾಗಿ ಒಂದು ಜೀವಕ್ಕೂ ಕೂಡ ಹಿಂಸೆ ಆಗೋಲ್ಲ. ಆ ಹಿಂಸೆಯಿಂದ ರಹಿತವಾಗಿ ಯಾರು ಪೂಜೆ ಮಾಡ್ತಾರೋ ಅವರಿಗೆ ಕೆಲವೊಬ್ರೇನು ಹೆಸರಿಟ್ಟರು ಅಂತಂದರೆ ಅವರು ತೇರಾಪಂಥಿ ಅಂತ. ಅವ್ರು ತೇರ ಹೆಂಗಾದ್ರಿ? ಅಲ್ಲಿ ಏನು ಅರ್ಥವೇ ಇಲ್ಲ. ತೇರ ಅಂತಂದರೆ ಅದಕ್ಕೊಂದು ಸಂಖ್ಯೆ ಇದೆ, ಅದಕ್ಕೊಂದು ಅರ್ಥ ಇದೆ. ತೇರಾಪಂಥಿ ಹೇಗಾಯಿತು? ಆ ಹೂಗಳನ್ನು 13 ಆಗಿ ಏರಿಸಿದ್ರೇನ್ರಿ? ಹಾಗೇನಿಲ್ಲ. 13 ಹೂಗಳನ್ನು ಏರಿಸ್ತಾರೇನ್ರಿ? ಇಲ್ಲ. ಆದರೂ ಕೂಡ ಅದಕ್ಕೆ ತೇರಾಪಂಥಿ ಅನ್ನೋದು ತಪ್ಪು. ಅದು ಒಂದು ಪೂಜನ ಪದ್ಧತಿ, ಅಹಿಂಸಕವಾಗಿರ್ತಕ್ಕಂಥ ಪೂಜನ ಪದ್ಧತಿ. ಆದರೆ ಹೂಗಳನ್ನು ಅರ್ಪಣೆ ಮಾಡ್ತೀವಿ ಅಂತಂದರೆ ನಾವು ತಿಳಿದು ಹಿಂಸೆಯನ್ನು ಕೊಟ್ಟು ಪರಜೀವಿಗಳಿಗೆ ಇದು ಅಲ್ಪ ಹಿಂಸೆ ಅಂತ ತಿಳ್ಕೊಂಡು, ಇದರೊಳಗೆ ಪುಣ್ಯ ಹೆಚ್ಚು ಮತ್ತು ಪಾಪ ಕಡಿಮೆ ಅಂತ ತಿಳ್ಕೊಂಡು ಪೂಜೆ ಮಾಡೋದನ್ನು ಕೂಡ ತಪ್ಪು. ಯಾಕೆಂದರೆ ಪೂಜೆ ಮಾಡುವಾಗ ಅಲ್ಪ ಹಿಂಸೆಯನ್ನೂ ನಿಲ್ಲಿಸಬೇಕು ಮತ್ತು ಬಹುಹಿಂಸೆಯನ್ನು ಕೂಡ ನಿಲ್ಲಿಸಬೇಕು. ಹಿಂಸೆ ಇಲ್ಲದೇನೆ ಪೂಜೆ ಮಾಡೋದು ಇದು ಸರ್ವಶ್ರೇಷ್ಠವಾಗಿರ್ತಕ್ಕಂತಹ ಮಾತು. ಮತ್ತು ಜೈನ ಧರ್ಮದ ನ್ಯಾಯದ ಪ್ರಕಾರ, ಜೈನ ದರ್ಶನದ ನ್ಯಾಯ ಪ್ರಕಾರ ಅದು ತಪ್ಪು. ಮತ್ತು ಅವುಗಳನ್ನು ತ್ಯಾಗ ಮಾಡಿ ಅಕ್ಷತೆ, ಲವಂಗ, ಬೆಳ್ಳಿ ಪುಷ್ಪ, ಬಂಗಾರದ ಪುಷ್ಪ ಇವುಗಳನ್ನು ಉಪಯೋಗಿಸೋದು ಇದು ನಿಜವಾಗಲೂ ಸರಿ ಇದೆ. ಇದನ್ನು ಜನ ಏನು ಕರೆದ್ರು? ಇದು ತೇರಾಪಂಥಿ ಅಂತ. ಮತ್ತು ಅದು ಹಿಂಸೆ ಆಯಿತು ಅಂತಂದ್ರೆ ಅದು ಪೀಸ್ ಪಂಥಿ ಅಂತ. ಯಾರಿಗೆ ಯಾವುದು ಪರಂಪರೆ ಬೆಳ್ಕೊಂಡು ಬಂದಿದೆಯೋ ಅದು ಪಂಥಂತೆ. ಆ ಥರ ಅಲ್ಲ, ಪಂಥದ ಹೆಸರು ಬೇರೆ ಇದೆ. ತೇರಾಪಂಥ ಅಂತಂದರೆ 13 ವ್ರತಗಳನ್ನು ಪಾಲಿಸುವಂಥ ಮುನಿ ಧರ್ಮ, ಮುನಿ ಮಾರ್ಗ, ಅವರ ಚಾರಿತ್ರ ಧರ್ಮ. ಮತ್ತು ಇದು ಶ್ರಾವಕರಿಗೆ ಸಂಬಂಧಪಡುವಂಥ ಚಾರಿತ್ರ ಧರ್ಮ. ಯಾವುದು? ಬೀಸ್ ಅಂದರೆ 20 ವ್ರತಗಳು, 8 ಮೂಲ ಗುಣಗಳು ಮತ್ತು 12 ವ್ರತಗಳು. ನಮಸ್ತೆ ಮಹಾರಾಜಿ. ನಮಸ್ತೆ ಮಹಾರಾಜಿ. ನಮೋಸ್ತು ಮಹಾರಾಜಿ. ನಮೋಸ್ತು ಮಹಾರಾಜಿ. ನಮೋಸ್ತು ಮಹಾರಾಜಿ. ಏನಾದರೂ ಕೇಳುವಲ್ಲಿ ತಪ್ಪಾದರೆ ಕ್ಷಮೆ ಇರಲಿ ಮಹಾರಾಜಿ. ಹುಟ್ಟುವಾಗ ಮೋಡ್ತಿಲ್ರಿ, ಸಾಯುವಾಗೂ ಮೋಡ್ತಿಲ್ರಿ. ಹುಟ್ಟಿದ ಮೇಲೆ ಇರ್ತನೂ ಹೋಗಿ ಕೇಳ್ತಾರೆ, ಅದೊಂದು ಮೂಢನಂಬಿಕೆ ಪರಿಹಾರ. ಸತ್ ಮೇಲೆ ಇರ್ತನೂ ಅಷ್ಟು ದಿವಸ ನೀವು ಮನೆ ಬಿಡಬೇಕು, ಇಷ್ಟು ದಿವಸ ಬಿಡಬೇಕು, ಇದೊಂದು ಬಹಳ ಸಮಸ್ಯೆ ಆಗಿಬಿಟ್ಟೈತೆ ಮಾಡಿ. ಹಿಂಗಾಗಿ ಸಾಯುವಾಗೂ ಮೂಡ್ತಿಲ್ರಿ, ಹುಟ್ಟುವಾಗೂ ಮೂಡ್ತಾರೆ. ಇದನ್ನ ಪರಿಹಾರ ಹೇಳ್ಬೇಕು. ಇವುಗಳನ್ನು ಕೆಲವೊಂದು ವಿಷಯಗಳು ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಮನೆ ಬಿಡಬೇಕು, ಇಂತಹ ವಿಷಯಗಳು ನಮ್ಮ ಜೈನಾಗಮದ ಯಾವುದೇ ಶಾಸ್ತ್ರದಲ್ಲೂ ಕೂಡ ಇಲ್ಲ. ಯಾವ ಶಾಸ್ತ್ರದಲ್ಲೂ ಕೂಡ ಇಲ್ಲ. ಇನ್ನು ಜನಗಳು ಬರೆದಿರ್ತಕ್ಕಂತಹ ಶಾಸ್ತ್ರಗಳಾಗಿರ್ಬೋದು. ಜನಗಳ ಶಾಸ್ತ್ರ ಅದು ಜನವಾಣಿ. ಜಿನೇಂದ್ರ ಭಗವಂತರ ವಾಣಿ ಜಿನವಾಣಿ. ಜಿನೇಂದ್ರ ಭಗವಂತರೇನೋ ಮನೆ ಬಿಡು ಅಂತ ಹೇಳಿದಾರೇನೋ ಇಲ್ಲ. ಯಾಕೆ ಹೇಳಿಲ್ಲ ಅಂತಂದರೆ ಅವರು ನೇರವಾಗಿ ನಿಮಗೆ ಸತ್ಯದ ವಿಷಯವನ್ನು ಮುಟ್ಟಿಸಿ ಬಿಡ್ತಾರೆ. ಏನು ಅಂತಂದರೆ ನಿಮ್ಮ ಮನೆಯಲ್ಲಿ ಸೂತಕವೇ ಆಗಿರಲಿ,
ಆ ಸೂತಕಕ್ಕೆ ಸಂಬಂಧಪಡುವಂತಹ ಎಷ್ಟೇ ಶುಭಾಶುಭಗಳೇ ಆಗಿರಲಿ, ಎಂಥ ಮುಹೂರ್ತದಲ್ಲಿ ಮರಣ ಹೊಂದಿದರೂ ಕೂಡ ಅದನ್ನು ಹಾಗೆ ಮಾಡು ಹೀಗೆ ಮಾಡು ಆ ಕ್ರಿಯಾಕಲಾಪಗಳನ್ನು ತಿಳಿಸಿಕೊಡಲ್ಲ. ತೀರ್ಥಂಕರು ಏನು ತಿಳಿಸ್ಕೊಡ್ತಾರೆ ಅಂತಂದರೆ, ಜೀವ ಯಾವ ಮುಹೂರ್ತದಲ್ಲಿ ಸಾಯ್ತದೆ ತನ್ನ ಪಾಪ ಪುಣ್ಯಗಳ ಆಶ್ರಯದಿಂದ ಸಾಯ್ತದೆ. ಅದಕ್ಕೆ ಯಾವ ಪಾಪದ ಫಲ ಅಥವಾ ಪುಣ್ಯದ ಫಲ ಸಿಗಬೇಕು ಅದಂತೂ ಪರಭವದಲ್ಲಿ ಹೋಗಿ ಸಿಗ್ತದೆ. ಆದರೆ ಅದು ತನ್ನ ಪುಣ್ಯ ಪಾಪದ ಅನುಸಾರವಾಗಿ ಜನ್ಮ ತಾಳಿತು, ಪುಣ್ಯ ಪಾಪದ ಅನುಸಾರವಾಗಿ ಮರಣ ಮಾಡಿಕೊಂಡಿತ್ತು. ಅದರ ಸಂಬಂಧ ಮನೆಯವರಿಗೆ ಇಲ್ಲವೇ ಇಲ್ಲ, ಮನೆಯವರಿಗೆ ಎಂಥ ಸಂಬಂಧವೂ ಇಲ್ಲ. ಅದಕ್ಕಾಗಿ ಇಲ್ಲಿ ನಾವು ಮುಖ್ಯವಾಗಿ ತಿಳ್ಕೊಳ್ತಕ್ಕಂಥ ವಿಷಯ ಏನು ಅಂತಂದರೆ, ಅವರು ಸತ್ತಾಗ ನಾವು ಮನೆ ಬಿಡ್ತೀವಿ ಅಂತಂದರೆ, ನಾವು ಸತ್ತಾಗ ನಮ್ಮ ಮುಂದಿನವರು ಬಿಡಲೇಬೇಕಲ್ಲ. ಅಂತ ಅವ್ರು ಸತ್ತಾಗ ಅವ್ರ ಮುಂದಿನವ್ರು ಬಿಡಬೇಕು. ಅದೆಷ್ಟು ದಿವಸ ಬಿಡಬೇಕು ಅಂದ್ರೆ 10 ವರ್ಷ ಬಿಡು, 6 ತಿಂಗಳು ಬಿಡು, ಇಂಥದ್ದನ್ನೆಲ್ಲ ಎಲ್ಲಿ ವ್ಯವಸ್ಥೆ ಮಾಡಿ ನಮ್ಮ ಭಗವಂತರು ಹೇಳಿದ್ದಾರೇನು. ಆಮೇಲೆ ನಮ್ಮ ಭಗವಂತರು ಹುಟ್ಟಿದ್ರು, ಎಷ್ಟು ದಿನ ಮನೆ ಬಿಟ್ಟಿದ್ರೆ 3 ತಿಂಗಳು ಮನೆಯೇ ಬಿಟ್ಟಿರ್ಬೇಕು ಅವರು ತಂದೆ ತಾಯಿಗಳು, ತ್ರಿಶಿಲಾ ಸಿದ್ಧಾರ್ಥನವರು. ಏನಿಲ್ಲಲ್ಲ ಹಾಗೆ. ಇವೆಲ್ಲ ಲೋಕ ಮೂಢತೆಗೆ ಸಂಬಂಧಪಡುವಂಥ ಮೂಢ ನಂಬಿಕೆಗಳಾಗಿವೆ. ಇವುಗಳನ್ನೆಲ್ಲ ಎಂದು ನಾವು ನಂಬಬಾರದು. ನಮ್ಮ ಪಾಪದ ಅನುಸಾರವಾಗಿ ನಮಗೆ ಸುಖ ಸಿಗ್ತದೆ, ದುಃಖ ಸಿಗ್ತದೆ. ನಮ್ಮ ಪಾಪದ ಅನುಸಾರವಾಗಿ ನಮಗೆ ಸುಖ ಸಿಗ್ತದೆ. ಈ ಸುಖ ದುಃಖ ನೀವು ಮನೆ ಬಿಟ್ಟರೂ ಸಿಗೋದಿದೆ, ಮನೆ ಬಿಡದಿದ್ದರೂ ಸಿಗೋದಿದೆ. ಇದು ಬಿಟ್ಟದಲ್ಲ. ಅದಕ್ಕಾಗಿ ಮನೆಯಲ್ಲಿದ್ದರೂ ಕೂಡ ನಾವು ಭೋಗಿಸಲೇಬೇಕು. ಮನೆ ಬಿಟ್ಟರೂ ಕೂಡ ಭೋಗಿಸಲೇಬೇಕು ಅಂದ ಮೇಲೆ ಮನೆ ಬಿಡುವಂಥ ಅವಶ್ಯಕತೆ ಏನಿದೆ? ಕರ್ಮದ ಫಲಗಳನ್ನು ಎಲ್ಲಿದ್ದರೂ ನಾವು ಅನುಭವಿಸಬೇಕು. ಆಮೇಲೆ ಮನೆ ಬಿಡುವಂಥ ಅವಶ್ಯಕತೆ ಏನಿದೆ? ಇದು ಜನವಾಣಿ ಇದೆ, ಇಷ್ಟೇ ತಿಳ್ಕೊಳ್ಳಿ. ಜನವಾಣಿಗೆ ಶ್ರದ್ಧೆ ಮಾಡಬಾರ್ದು, ಬೆಲೆ ಕೊಡಬಾರ್ದು. ಜನವಾಣಿಗೆ ಬೆಲೆ ಕೊಟ್ಟು ನಡೀಬೇಕು ಮತ್ತು ಕರ್ಮ ಸಿದ್ಧಾಂತವನ್ನು ಅರ್ಥ ಮಾಡಿಕೊಂಡು ತಿಳ್ಕೊಂಡು ಅರ್ಥೈಸಿಕೊಂಡು ನಡೀಬೇಕು. ನಮಸ್ತೆ ಮಹಾರಾಜಿ, ನಮಸ್ತೆ ಮಹಾರಾಜ್. ನಾನು ಋಷಭ್ ದೇವರ ಹಿಡ್ಕೊಂಡ್ರೆ 24 ತೀರ್ಥಂಕರ ಕೃಷಿ ಮಸಿ ಋಷಿ ಅಂತೇಳಿ ಅಸಿ ಇದು ಆದ್ಯತೆ ಇದೆ ಮಹಾರಾಜರಿ. ಇವತ್ತಿನ ಕಾಲಮಾನದಲ್ಲಿ ಕೃಷಿಗೆ ಆದ್ಯತೆ ಇಲ್ಲರಿ. ನಮ್ಮ ಜೈನ ಆಗಮದೊಳಗೆ ನೌಕರಿ ಬೇಕು, ಬಿಸ್ನೆಸ್ ಬೇಕು, ಇದೊಂದು ಭ್ರಮತೆ ಆಗಿಬಿಟ್ಟಿದೆ ಮಹಾರಾಜಿ ತಂದೆ ತಾಯಿಯಂದ್ರಿಗೆ. ಇದರಿಂದ ಕೃಷಿಯಿಂದ ಆಗತಕ್ಕಂಥದ್ದು ಏನಿದೆ, ಕೃಷಿ ಮಾಡಿದರೆ ಹಿಂಸೆ ಆಗುತ್ತೆ ಅಂತ ಒಂದು ನಂಬಿಕೆ ಹಿಂಗೊಂದು ಜನ ಇದೆ ಮಹಾರಾಜರಿ. ಎಲ್ಲರೂ ಕೃಷಿ ಬಿಟ್ರೆ ಆಹಾರ ಎಲ್ಲಿ ತಿನ್ನೋದ್ರ ಫ್ಯಾಕ್ಟ್ರಿಯಲ್ಲಿ ಎಲ್ಲಿ ತಯಾರು ಮಾಡಕ್ ಆಗುಲ್ಲ ಮಹಾರಾಜರಿ. ಹೌದು, ಸರಿ. ಅದಕ್ಕೆ ಭಗವಂತರ ಉಪದೇಶದ ಪ್ರಕಾರ ನಮ್ಮ ಭಗವಂತರು ಆದಿನಾಥ ಭಗವಂತರು ಮೊದಲನೇ ತೀರ್ಥಂಕರರು. ಸದ್ಯ ಭೋಗಭೂಮಿಯ ಕಾಲ ಮುಗಿದು ಕರ್ಮಭೂಮಿಯ ಕಾಲ ಪ್ರಾರಂಭವಾಗ್ತದೆ ಏನೋ ಅನ್ನುವಂತಹ ಒಂದು ಸಂದರ್ಭದಲ್ಲಿ ಆ ಪ್ರಥಮ ತೀರ್ಥಂಕರ ಜನ್ಮ ಆಗಿತ್ತು. ಆಮೇಲೆ ಕಲ್ಪವೃಕ್ಷಗಳೆಲ್ಲ ನಾಶವಾಗ್ತವೆ. ಭೋಗಭೂಮಿಯಲ್ಲಿರ್ತಕ್ಕಂಥ ಎಲ್ಲ ಕಲ್ಪವೃಕ್ಷಗಳು ಮಾನವ ಸಮಾಜಕ್ಕೆ, ಮನುಷ್ಯರಿಗೆ ಸುಖವನ್ನು ನೀಡ್ತಕ್ಕಂತಹ ಕಲ್ಪವೃಕ್ಷಗಳೆಲ್ಲ ನಾಶವಾಗ್ತವೆ. ಯಾಕೆಂದರೆ ಭೂಮಿಯ ಕಾಲದಲ್ಲಿ ಕಲ್ಪವೃಕ್ಷಗಳಿಂದಲೇ ಸುಖ ಸಿಗೋದು. ಅವರ ಭೋಗೋಪಭೋಗ ಸಾಮಗ್ರಿಗಳೆಲ್ಲ ಕಲ್ಪವೃಕ್ಷದಿಂದ ಬರ್ತದೆ. ಅವ್ರಿಗೇನು ಹೊಲ ಮಾಡುವಂಥ ಅವಶ್ಯಕತೆ ಇಲ್ಲ, ಅಂಗಡಿ ಮಾಡುವಂಥ ಅವಶ್ಯಕತೆ, ವ್ಯಾಪಾರ ಮಾಡುವಂಥ, ಅಡುಗೆ ಮನೆಯಲ್ಲಿ ಆಹಾರ ಪದಾರ್ಥಗಳನ್ನು ತಂದು ಕೂಡಿಸಿ ತಿನ್ನುವಂತಹ ಅವಶ್ಯಕತೆ ಇರಲಿಲ್ಲ. ಅದು ಭೂಮಿಯ ಕಾಲ. ಕಲ್ಪವೃಕ್ಷಗಳಿಂದ ರೆಡಿಮೇಡ್ ಪದಾರ್ಥಗಳೆಲ್ಲ ಸಿಗ್ತಿತ್ತು. ಈಗ ಹೇಗೆ ಫಾಸ್ಟ್ ಫುಡ್ ಸಿಗ್ತಾವಲ್ಲ ನಿಮಗೆ, ಫಾಸ್ಟ್ ಸಿಗ್ತಾವೆ. ಅಂಗಡಿ ಮುಂದೆ ಹೋದ ನಂತರ ನೀವು ನೋಡ್ತೀರಾ, ಅಲ್ಲಿಂದ ಜ್ಯೋತಿ ಬೆಳಕಿಗೆ ನೋಡ್ರಿ ಇಂಥ ಸರಗಳು ಸರಮಾಲಿ ಕಾಣ್ತಾ ಇದೆ ನೋಡ್ರಿ. ಕಲ್ಪವೃಕ್ಷಗಳಂತ ನೋಡ್ರಿ ಎಲ್ಲ ಹಿಂಗೆ ಜೊತಾಡ್ತಾವ. ಅದನ್ನು ಹರ್ಕೊಂಡು ತಿಂದ್ರೆ ಮುಗಿದು ಹೋಯ್ತು. ಇವುಗಳನ್ನು ತಿನ್ನಬಾರ್ದು. ಇವುಗಳಲ್ಲಿ ಎಲ್ಲ ಮಾಂಸ ಇದೆ. ಈ ಪದಾರ್ಥಗಳನ್ನ, ಇಂಥ ಪದಾರ್ಥಗಳನ್ನು ತಿಂದರೆ ನಮ್ಮ ಇಡೀ ಬದುಕು ಪಾಪಮಯ. ನಮ್ಮ ಆತ್ಮನಿಗೆ ಪರಭವದಲ್ಲಿ ಯಾವುದೇ ಪ್ರಕಾರದ ಸುಖ ಅನ್ನತಕ್ಕಂಥದ್ದು ಸಿಗುವುದೇ ಕಷ್ಟ. ಇಂಥ ಪದಾರ್ಥಗಳನ್ನು ತಿನ್ನದೆ ನಾವು ನಮ್ಮ ಮನೆಯಲ್ಲಿ ಶುದ್ಧವಾಗಿ ವಿಶ್ವಾಸದಿಂದ ಅಹಿಂಸಕ ಪದ್ಧತಿಯಿಂದ ತಯಾರು ಮಾಡಿರ್ತಕ್ಕಂಥ ವಸ್ತುಗಳನ್ನೇ ನಾವು ಸೇವಿಸಬೇಕೇ ವಿನಃ ಅನ್ಯ ಪದಾರ್ಥಗಳನ್ನು ಸೇವಿಸಬಾರದು. ಒಂದು, ಇವರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಏನಿದೆ ಅಂತಂದರೆ, ಆದಿನಾಥ ಭಗವಂತರ ಕಾಲದಲ್ಲಿ ಅವರು ಯಾವಾಗ ಹುಟ್ಟಿದ್ರು ಆವಾಗ ಕಲ್ಪವೃಕ್ಷಗಳೆಲ್ಲ ನಾಶವಾಗಿ ಹೋಗಿಬಿಡ್ತವೆ.
ಕರ್ಮಭೂಮಿ ಪ್ರಾರಂಭ ಆಗ್ತದೆ. ಕರ್ಮಭೂಮಿಯಲ್ಲಿ ನಾವು ಎಲ್ಲ ಥರದಿಂದ ಶ್ರಮಪಟ್ಟು ವ್ಯಾಪಾರ ಮಾಡಿ, ಉದ್ಯೋಗ ಮಾಡಿ, ಕೃಷಿ ಮಾಡಿ ಪಟ್ಟಿಯನ್ನು ತುಂಬಿಕೊಳ್ಬೇಕು, ಅಥವಾ ಯಾವುದೇ ಒಂದು ನೌಕರಿ ಮಾಡಿ ಪಟ್ಟಿಯನ್ನು ತುಂಬಿಕೊಳ್ಬೇಕು. ಈಗ ಒಂದು ವಿಷಯ, ಒಳ್ಳೆಯದು ಯಾವುದು? ಕೃಷಿ ಮಾಡೋದು ಒಳ್ಳೆಯದು, ಅಥವಾ ನೌಕರಿ ಮಾಡೋದು ಒಳ್ಳೆಯದು, ಅಥವಾ ವ್ಯಾಪಾರ ಉದ್ಯೋಗ ಮಾಡಿ ನಮ್ಮ ಜೀವನವನ್ನು ನಡೆಸಿಕೊಳ್ಳೋದು ಒಳ್ಳೆಯದು? ಯಾವುದು ಉತ್ತಮ? ಅದಕ್ಕೆ ನಮ್ಮ ಆದಿನಾಥ ಭಗವಂತರ ಉತ್ತರ ಏನಿದೆ ಅಂತಂದರೆ, ಕೃಷಿ ಮಾಡುವುದು ಅತಿ ಉತ್ತಮ. ಪ್ರಥಮ ತೀರ್ಥಂಕರಿಗೆ ಈ ತಮ್ಮ ದಿವ್ಯ ಧ್ವನಿಯಿಂದ ಅವರು ಹೇಳೋದಷ್ಟೇ ಅಲ್ಲ, ಮಾಡಿನೂ ತೋರಿಸಿದ್ರು. ತಾವು ಸ್ವತಃ ಕೃಷಿಯನ್ನು ಮಾಡಿ, ಆ ಕೃಷಿ ಯಾವ ಥರ ಮಾಡಬೇಕು ಅನ್ನುವಂಥ ಕಲೆಯನ್ನು ಕಲಿಸಿಯೂ ಕೊಟ್ಟರು. ಉದ್ಯೋಗ ವ್ಯಾಪಾರವನ್ನು ಕೂಡ ಹೇಗೆ ಮಾಡಬೇಕು ಅನ್ನುವಂಥದ್ದು ಕಲಿಸಿಕೊಟ್ಟಿದ್ರು. ಆದರೆ ಪ್ರಾಮುಖ್ಯತೆಯನ್ನು ಯಾವುದಕ್ಕೆ ನೀಡಿದ್ರು ಅಂತಂದರೆ, ಕೃಷಿ ಎಲ್ಲಕ್ಕಿಂತ ಮೇಲ್ಪಟ್ಟಂಥ ಶ್ರೇಷ್ಠವಾದ ಉದ್ಯೋಗ. ಯಾಕೆಂತಂದರೆ ಅದರಲ್ಲಿ ವಿಶ್ವಾಸ ಇದೆ. ನಾವು ನಮ್ಮ ಕೈಯಿಂದ ಗಳಿಸಿರ್ತೇವೆ, ನಮ್ಮ ಕೈಯಿಂದ ತಿಂತೇವೆ. ಯಾವ ಥರದಲ್ಲಿ ಬೇಕೋ ಆ ಥರದಲ್ಲಿ ಅದನ್ನು ಬೆಳೆಸಿ ನಾವು ಸೇವನೆ ಮಾಡ್ತೇವೆ. ಮತ್ತೊಬ್ಬರು ಬೆಳೆಸಿದ್ದಾರೆ, ನಾವು ಸೇವನೆ ಮಾಡ್ತಾ ಇದ್ದೀವಿ ಅಂತಂದರೆ, ಆ ಮತ್ತೊಬ್ಬರು ಬೆಳೆಸುವಂತಹ ಪದ್ಧತಿ ಅದು ಬೇರೆಯಾಗಿತ್ತು. ಆಮೇಲೆ ಆ ಪದಾರ್ಥವನ್ನು ತಿಂದಾಗ ನಾವೆಲ್ಲ ರೋಗಿಗಳಾಗ್ತೇವೆ, ನಮ್ಮ ಆರೋಗ್ಯ ಸರಿಯಾಗಿ ಉಳಿಯಿಲ್ಲ ಅಂತನ್ನುವಾಗ ನಾವು ವ್ಯಾಪಾರಿಗಳಾಗಿ ಬೇರೆ ಕಡೆಯಿಂದ ಪದಾರ್ಥಗಳನ್ನು ಖರೀದಿ ಮಾಡಿ ತಿಂದಾಗ ನಮ್ಮ ಬದುಕು ಸುಖಮಯವಾಗಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಇವತ್ತು ದಕ್ಷಿಣದವರು, ನಾವೆಲ್ಲರೂ ಸ್ವಸ್ಥ ಸುಖಿ. ಉತ್ತರ ಭಾರತದಲ್ಲಿ ಈ ಥರ ಇಲ್ಲ, ಬಹಳ ಅನಾರೋಗ್ಯವಂತರಾಗಿದ್ದಾರೆ. ಆರೋಗ್ಯವಂತರಿಲ್ಲ ಅಷ್ಟೊಂದು. ನಾವು ಆರೋಗ್ಯವಂತರಾಗಿದ್ದೀವಿ. ಯಾಕೆ ಆಗಿದ್ದೀವಿ ಅಂತಂದರೆ, ನಾವು ನಮ್ಮ ಹೊಲದಲ್ಲಿ ಬೆಳೆದಿರತಕ್ಕಂಥ ವಸ್ತುವನ್ನೇ ಸೇವಿಸ್ತೇವೆ. ಆಮೇಲೆ ಬೆಳೆಯುವಂಥ ಪದ್ಧತಿಯಿಂದ ಬೆಳೆದರೆ ಮಾತ್ರ ನಾವು ಕೂಡ ಅನಾರೋಗ್ಯವಾಗಿ ನಿರೋಗಿಯಾಗಿ ಉಳಿದುಕೊಳ್ಳಬಹುದು. ಆದರೆ ನಾವೇ ನಮ್ಮ ಹೊಲದಲ್ಲಿ ಫರ್ಟಿಲೈಸರ್ ಹಾಕಿ ವಿಷಪೂರಿತವಾಗಿ ನಮ್ಮ ಭೂಮಿಯನ್ನು ಮಾಡಿ ಅದರಿಂದ ಬೆಳೆಸಿಕೊಂಡು ನಾವು ತಿಂತೇವೆ ಅಂತಂದರೆ ನಾವು ರೋಗಿಗಳಾಗ್ತೀವಿ. ನಾವು ನಮ್ಮ ವಸ್ತುಗಳನ್ನು ನಾವು ಮತ್ತೊಬ್ಬರಿಗೆ ಮಾರ್ತೀವಿ ಅಂತಂದರೆ ಮತ್ತೊಬ್ಬರಿಗೂ ರೋಗವನ್ನು ಹುಟ್ಟಿಸಿ ಬಿಡ್ತೀವಿ. ಹೀಗಾಗಿ ನಮ್ಮ ಭಾರತದಲ್ಲಿ ವಿಗತ 50 ವರ್ಷಗಳಿಂದ ಭಾರತ ಸ್ವತಂತ್ರ ಆದ ನಂತರ ವಿಗತ 50-70 ವರ್ಷಗಳ ಮಧ್ಯದಲ್ಲಿ ಯಾವ ಒಂದು ಭೂಮಿಗೆ ನಾವು ನಮ್ಮ ಭೂಮಿಗೆ ಫರ್ಟಿಲೈಸರ್ ಅನ್ನುವಂಥ ವಸ್ತುಗಳನ್ನೆಲ್ಲ ಹಾಕಿ ವಿಷಮಯವಾಗಿ ಮಾಡಿದ್ದೀವಿ ಅಲ್ಲ, ಅದರ ಕಾರಣದಿಂದ ಇವತ್ತು ಪ್ರತಿಯೊಬ್ಬ ಮನುಷ್ಯ ಮನೆಗೆ ರೋಗಿಯಾಗಿದ್ದಾನೆ. ಒಬ್ಬಲ್ಲ, ಎಷ್ಟೋ ಜನ ಮನೆಯಲ್ಲಿ ರೋಗಿಯಾಗಿದ್ದಾರೆ. ಡಯಾಬಿಟೀಸ್, ಶುಗರ್, ಕ್ಯಾನ್ಸರ್, ದೊಡ್ಡ ದೊಡ್ಡ ರೋಗಗಳೇನಿವೆಯಲ್ಲ ಇವತ್ತೇನು ಹರಡ್ಕೊಳ್ತಾ ಇವೆ, ಇದಕ್ಕೆ ಒಂದೇ ಒಂದು ಕಾರಣ ಫರ್ಟಿಲೈಸರ್. ನಾವು ಎಂಥ ಗೊಬ್ಬರನ್ನು ಉಪಯೋಗಿಸಬೇಕು? ಪ್ರಾಣಿಗಳ ಗೊಬ್ಬರವನ್ನು ಉಪಯೋಗಿಸಬೇಕು, ಅದರಿಂದ ಬೆಳೆಸಬೇಕು, ಅದನ್ನು ತಿನ್ನಬೇಕು. ಪ್ರಾಣಿಗಳ ಗೊಬ್ಬರ ಮತ್ತು ಅವುಗಳ ಮೂತ್ರ ಇದು ಬೆಳೆಗೆ ಅಮೃತ. ಇದನ್ನು ನಾವು ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟನ್ನಾದರೂ, ಈಗ ನಿಮ್ಮಲ್ಲಿ ದನಗಳಿಲ್ಲ, ಅಷ್ಟೊಂದು ಇದು ಇಲ್ಲ ಅಂತಂದರೆ ನಿಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟನ್ನಾದರೂ ಬೆಳೆಸ್ಕೊಳ್ಳಿ. ಮೊದಲು ಏನು ಹಾಕಿ? ಸಾವಯವ. ಎಂಥ ಗೊಬ್ಬರ? ಸಾವಯವ ಕೃಷಿ. ಸಾವಯವ ಗೊಬ್ಬರನ ಹಾಕಿ ಬೆಳೆಸಿ ತಿಂತೀರಾ ಅಂತಂದರೆ, ಆದಿನಾಥ ಭಗವಂತರು ಏನು ಹೇಳಿದ್ರಲ್ಲ, ಅದಕ್ಕೆ ಅನುಗುಣವಾಗಿ ಅದಕ್ಕೆ ಅನುಸರಿಸಿ ನೀವು ಕೃಷಿ ಮಾಡ್ತೀರಾ. ಈ ಕೃಷಿ ಅವರು ಹೇಳಿರೋದು ಉಪದೇಶದ ಅನುಸಾರವಾಗಿ ಮಾಡಿದಿರಿ ಅಂತಂದರೆ ನಿಮ್ಮ ಮನೆಯಲ್ಲಿ ಯಾರೂ ಕೂಡ ರೋಗಿಗಳಾಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾವುದೇ ವ್ಯಾಧಿ, ಯಾವುದೇ ರೋಗ ನಿಮ್ಮ ಮನೆಯಲ್ಲಿ ಯಾರಿಗೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಿಮ್ಮ ಬದುಕನ್ನು ನೀವು ಮಾಡಿಕೊಳ್ಳಿ, ಅತಿ ಉತ್ತಮ ಇದೆ. ಮಹಾರಾಜಿ ನಮಸ್ತೆ.